ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಮಸ್ತ್ ಅನ್ಕೋತಿ ನೋಡ್ರಿ. ಈ ನೋಡ್ರಿ ಮಾರ್ನಿಂಗಿಂದ ಲಾಗ್ ಮುಡ್ಕೊಂಡು ಇವತ್ತು ಬಾದನ ಆಯ್ತು ನೋಡ್ರಿ. ಒಂದು ವಾರ ಆಯಿತು ಯಾವುದೂ ಲಾಗ್ ಹಾಕೇ ಇಲ್ಲ, ಮಾಡೋಕ್ಕಾಗಿಲ್ಲ ನೋಡ್ರಿ. ಪೇಷಂಟ್ ಭಾಳ ಇದ್ದು, ಹಾಗಾಗಿ ಡ್ಯೂಟಿ, ಮನಿ, ಚಿನ್ನು, ಸ್ಕೂಲ್, ಒಂದು ಎಕ್ಸಾಮ್ ಇವೇ ನಡೆದಿತ್ತು. ಹಾಗಾಗಿ ಯಾವ ಲಾಗ್ ಹಾಕೋಕ್ಕೆ ಆಗಿಲ್ಲ. ಅದಕ್ಕೆ ಇವತ್ತು ಬಾದನ ಮೇಲೆ ಹಾಕತ್ತೆ ನೋಡ್ರಿ. ಇವತ್ತು ಸ್ಪೆಷಲ್ ಏನಂದ್ರೆ ಸಂಡೇ ಐತೆ ನೋಡ್ರಿ. ಸಂಡೇ ಡ್ಯೂಟಿಗೆ ಹೊಂಟೀನಿ ನೋಡಿ. ರೆಡಿ ಆಗಿನಿ ಆಲ್ರೆಡಿ. ಡ್ಯೂಟಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ಇವತ್ತು ಬೇರೆ ಕಡೆ ಹೋಗೋದೈತಿ. ನಾಳೆ ಎಳಮಸಿ ಎಲ್ಲ ಎಳಮಸಿಗೆ ಬೇರೆ ಕಡೆ ಹೊಂಟೀನಿ. ಎಲ್ಲ ಅಂತೀವಿ ನೆಕ್ಸ್ಟ್ ಹೋಗುವಾಗ ಹೇಳ್ತೀನಿ. ಬರೀ ಫಸ್ಟ್ ಡ್ಯೂಟಿಗೆ ಹೋಗೋಮಂತಿ ಟೈಮ್ ಆಗೈತಿ. ಹಾಸ್ಪಿಟ್ಲಿಗೆ ಬಂದೆ ನೋಡ್ರಿ. ಅದೇ ಹೇಳಿ 3 hours later 12 ಆಯ್ತು ನೋಡ್ರಿ. ಟೈಮ್ ಡ್ಯೂಟಿ ಮುಗೀತು. ಬರೀ ನೆಕ್ಸ್ಟ್ ಮನೆಗೆ ಹೋಗೋಣ, ಸಿಗ್ತೀನಿ ನಾನು. ನಾನೆಲ್ಲ ವೆಲ್ಕಮ್ ಬ್ಯಾಕ್ ಮಾಡಿ ನಾನು ಮಾರ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡು ಬಂದ ನೋಡ್ರಿ. ನೋಡ್ರಿ ಸಿಜು ಊರಿಗೆ ಹೋಗ್ಬೇಕು ಈಗ. ಚಿನ್ನು ನಾನು ಎಳಮಸಿಗೆ ಹೊಂಟೀವಿ ನೋಡ್ರಿ. ಎಲ್ಲಿಗೆ ಹೋಗ್ಬೇಕಂತ ಮಾರ್ನಿಂಗ್ ಹೇಳಿದ್ದಿಲ್ಲ. ಎಳಮಸಿಗೆ ಹೊಂಟೀವಿ ಎಲ್ಲ ಅಂತ ಹೇಳ್ತೀನಿ. ನಮ್ಮ ಮನ್ಯಾಗಂತೂ ಇಲ್ಲಿಗೆ ಗಂಡ ಮನ್ಯಾಗಂತೂ ಹೊಲ ಇಲ್ಲ, ತವ್ರ ಮನ್ಯಾಗೂ ಹೊಲ ಇಲ್ಲ. ಬೇರೆ ಕಡೆ ಹೊಂಟೀವಿ ನೋಡ್ರಿ ಎಳಮಸಿ ಮಾಡಕ್ಕೆ. ಚಿನ್ನು ನಮ್ಮ ಮಂತ್ಲಿ 2 days ಲೀವ್ ಇದ್ದು, ಅದಕ್ಕೆ ಇವತ್ತು ಈ ತಿಂಗಳದ್ದು ಮಂತಿದ್ದು ಲೀವ್ ಇವತ್ತು ಲೀವ್ ಮಾಡಿ ಇವತ್ತು ಹೋದಂದ್ರೆ ನೆಕ್ಸ್ಟ್ ಡ್ಯೂಟಿಗೆ ಮುಂದಿನ ವರ್ಷ ಬರ್ತೀನಿ. ಮುಂದಿನ ವರ್ಷ ಅಂದ್ರೆ ಗಾಬರಿ ಹಾಕೋಬೇಡ್ರಿ. ಮುಂದಿನ ವರ್ಷ ಅಂದ್ರೆ ನೆಕ್ಸ್ಟ್ 1ನೇ ತಾರೀಕಿಗೆ ಬರ್ತೀನಿ. ಶಿಜು ಶಿಜು ನೋಡ್ರಿ ನಾವು. ಶಿಜು ಹಾಯ್ ಹಾಯ್ ಮಾಡ. ಹಾಯ್ ಹಾಯ್. ಬರೀ ಕೈನ ತಿತ್ತಾಳ, ಬರೀ ಕಾಲು ತಿತ್ತಾಳಗ. ಇಪ್ಪ ಊರಿಗೆ ಹೋಗಕ್ಕೆ ಫೈನಲಿ ರೆಡಿ ಆಗಿದೆ ನೋಡ್ರಿ. ರೆಡಿ ಅನ್ನೋಕ್ಕೆ ನಾವೇ ಡ್ರೆಸ್ ಡ್ಯೂಟಿ ಹಾಕೊಂಡು ಹೋಗಿದ್ದೆ. ಇದೀನಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಇವತ್ತು ಮೆಸ್ ಒಳಗೆ ನೋಡ್ರಿ ಸ್ವೀಟ್ ಶಿರಾ ಮಾಡಿದ್ರು ಸ್ಪೆಷಲ್. ಶಿರಾ ತಿಂದು ನೆಕ್ಸ್ಟ್ ನೋಡ್ರಿ ಬ್ಯಾನಿನಿ ಏನು ದೊಡ್ಡ ಬ್ಯಾಗ್ ತೊಗೊಂಡ್ಕೆ ಒಂದು ವಾರ ಹೋಗೋರು ಗೊತ್ತೆ ತೊಗೊಂಡು ನೋಡ್ರಿ ಕೆಲವೊಂದು ಐಟಮ್. ಹಂಗಾಗಿ ಬ್ಯಾಗ್ ಒಂದೇ ಆಗ್ಲೈತಿ. ಚಿನ್ನೂ ಐಟಮ್ಸ್, ಚಿನ್ನೊಂದು ಬಟ್ಟೆ ನಂದ ಬಟ್ಟೆ ಎಲ್ಲ ಆರ್ಡರ್ ಹಾಕಿನಿ. 2 ದಿನ ನೋಡಿ, ಬರೀ 2 ದಿನ ಹೋಗೋದು. ರೆಡಿ ಆಯ್ತಿಲ್ಲ ಚಿನ್ನು? ರೆಡಿ ಹೋಗುಂಬಾ. ತಲಿಕೋ ಪಟ್ನೆ ಹೋಗುಂಬಾ. ಅಪ್ಪ ಬಂದಾರ ನೋಡ್ರಿ. ಬರೀ ಹೋಗೋಮ. ನಮ್ಮ ಮನೆಯವ್ರು ಬಂದಾರ, ಗಾಡಿ ಮೇಲೆ ಬಿಟ್ಟು ಬರ್ತಾರೆ. ಏನು ಮಾಡಲಿ ವಿಚಾರ ಮಾಡತ್ತೀನಿ ನೋಡಿರಿ. ಡೈರೆಕ್ಟ್ ಏನೈತಿ ಬಾಗೇವಾಡಿಗೆ ಹೋಗ್ಲೋ ಏನೋ ಏನು ಸೋನಿಪ್ರಿಗೆ ಹೋಗ್ಲೋ ಅಂಥೇಳಿ. ಬರೀ ನೋಡಿ ಏನು ಹಾಕೋದು ಗೊತ್ತಿಲ್ಲ ನೋಡ್ರಿ. ನಾವು ಊರಿಗೆ ಹೋಗಕ್ಕೆ ರೆಡಿ ಆಗಿರ್ತೀರಿ. ಇಬ್ಬರು ಕೂಡಿ ರೊಕ್ಕ ಕೊಡೋತ್ತಕ್ರಿ ಅಡ್ಡ ಹಚ್ಚಿಬಿಟ್ಟಾರ. ಒಟ್ಟ ಬಿಡಲ್ಲ ಯಾರನ್ನು. ಹೆಂಗೆ ನಿಂತಾರೆ ನೋಡ್ರಿ. ನಾವು ಹಾಕಿರಂದ್ರೆ ದಾರಿ ಬಂದ್ ಮಾಡಿ ನಿಂತಾರೆ ಇಬ್ಬರು ಕೂಡಿ. ಸರಿ ಪಟ್ನೆ ಸರಿ ಸರಿ ಪಟ್ನೆ ಸರಿ. ಬಸ್ ಬಿಟ್ಟು ಹೋಕೈತಿ. ನಮ್ಮ ಮನೆಯವ್ರು ಬಿಡಾಕೆ ಬರತ್ತಿದ್ರು ನೋಡ್ರಿ. ಹಂಗೆ ಹೋಗುವಾಗ ಸ್ವಲ್ಪ ಎಲ್ಬೇಸ್ ಮಾರ್ಕೆಟ್ನಾಗ ಕೆಲವೊಂದು ಐಟಮ್ಸ್ ತೊಗೊಳೋದು. ನಮ್ಮ ತಂಗಿ ಏನೋ ಐಟಮ್ಸ್ ಹೇಳಿದ್ಲು, ತೊಗೊಂಡೋಗ್ಬೇಕಂತ ಬಂದೆ ನೋಡ್ರಿ. ಸ್ವಲ್ಪ ದಾರ ಅದು ಅಕ್ಕಿ ಗೊಂಡೆ ಕಟ್ಟಾತ್ಲು ನೋಡ್ರಿ. ಇದಕ್ಕೆ ಹಾಗೆ ನೋಡ್ರಿ ನಮ್ಮ ಮನೆಯವ್ರಿಗೂ ಬಾಂದಿದ್ರು ಅವ್ರು. ಆ್ಯಕ್ಚುಲಿ ಎಲ್ಲ ಸಲಿನೂ ಹಾಗೆ ಆಗುತ್ತೆ ನೋಡ್ರಿ. ನಾವು ಹೋಗ್ಬೇಕು ಅಂದ್ಕೊಂಡಿರ್ತೀವಿ. ನಮ್ಮ ಮನೆಯವ್ರು ಅಂದ್ರು ಜಾಸ್ತಿ ಕೆಲಸ ಡೈಲಿ ಅದೇ ನೋಡ್ತೀವಿ. ಜಾಸ್ತಿ ಊಟನೂ ಮಾಡೋಂಗಿಲ್ಲ, ನಾಷ್ಟ ಮಾಡೋಂಗಿಲ್ಲ, ಬರೀ ಕೆಲಸ ಮಾಡೋದಂತಿದ್ರೆ ಸಾಕು ನೋಡೋರಿಗೆ. ಕೆಲಸದೊಳಗೆ ಏನೂ ಗೊತ್ತಾಗಂಗಿಲ್ಲ. ಹಾಗಾಗಿ ಬಾ ಅಂತ ಎಷ್ಟು ಫೋರ್ಸ್ ಮಾಡಿದ್ರೆ ನಮ್ಮ ಮನ್ಯಾಗ ಬರ್ತೀನಿ ಅಂತ ಅದಿದ್ರಿ ಈ ವರ್ಷ ಬಾ ಅಂತ. ಮತ್ತೆ ಏನೋ ಒಂದು ಕೆಲಸ ಬಂದು ಮತ್ತೆ ಕ್ಯಾನ್ಸಲ್ ಆಯ್ತು ನೋಡ್ರಿ. ಮತ್ತೆ ನಾನು ಚಿನ್ನು ಅಷ್ಟೇ ಹೋಗೋದಾಯ್ತು ನೋಡ್ರಿ. ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ನಮ್ಮ ಅಣ್ಣ ಬರ್ತೀನಂತ ಏನೋ ಡೈಲಿ ಹೋಗ್ತಿರ್ತಾನೆ ನಾವು ಬಾಗೇವಾಡಿ ಟು ಬಿಜಾಪುರ. ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾನೆ ಡ್ಯೂಟಿಗೆ. ಸುಮ್ಮನೆ ಇವತ್ತು ನಾ ಹೆಂಗೂ ಹೊಂಟಿರಲ್ಲ ಅಂತೇಳಿ ನಮ್ಮ ಅಣ್ಣನ ಜೊತೆ ಹೋಗ್ಬೇಕಂತೇಳಿ ಬಂದು ವೆಯ್ಟ್ ಮಾಡಾಕತ್ತೀವಿ ನೋಡ್ರಿ. ನಮ್ಮ ಮನೆಯವ್ರು ಬಂದು ಕೂತಾರ. ನಮ್ಮ ಅಣ್ಣನ ಸಂಬಂಧ ವೆಯ್ಟ್ ಮಾಡಾಕತ್ತೀವಿ. ಇನ್ನೂ ಬರಲ್ಲಾಗೆ ನಾವು ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ ಅಂತಂದ. ಅದಕ್ಕೆ ವೆಯ್ಟ್ ಮಾಡತ್ತೀವಿ ನೋಡ್ರಿ. 2-3 ಬಸ್ ಹೋದು. ಮತ್ತು ಆಮೇಲೆ ಲೇಟ್ ಆದ್ರೆ ಬಸ್ ಜಾಸ್ತಿ ಈವ್ನಿಂಗ್ ಟೈಮ್ ನೋಡ್ರಿ ರಶ್ ಇರ್ತಾವೆ. ನಾ ಯಾವಾಗಲೂ ಹೇಳ್ತೀನಲ್ಲ, ಇಷ್ಟೊತ್ತಿನಾಗೆಲ್ಲ ಫುಲ್ ಇರ್ತಾವೆ. ಇದು ಇರ್ತಾವೆ ನೋಡ್ರಿ. ಮಧ್ಯಾಹ್ನ 3ರಿಂದ 3:30 ತನಕ. ನಾವು 3:30ಗೆ ಬಂದು ಕೂತೀನಿ ನೋಡ್ರಿ. ಬನಲ್ಲಿ ಈಗ ಬಂದ ನಮ್ಮ ಅಣ್ಣ ಮುತ್ತುನ್ ಕೂಡ ಗಾಡಿ ಮ್ಯಾಗ. ಆದ್ರೆ ಈಗ ಆಲ್ಮೋಸ್ಟ್ ಎಲ್ಲ 2-3-4 ಬಸ್ ಹೋಗ್ಬಿಟ್ಟು ನೋಡ್ರಿ. ತಿರುಗಿ ಎಷ್ಟು ಟೈಮ್ 4 ಗಂಟೆ ಆಯ್ತು ನೋಡ್ರಿ. 3:30ಗೆ ಬಂದು ನಾ 1/2 hour ಆಯಿತು ನೋಡೋಣ. ಬರ್ರಿ ಈಗ ಬಸ್ ಸಿಕ್ತಂತ ಹೋಗಿ. ಮಾಮ ಹಳೆ ಅಂತೂ ಮುಗೀತು ನೋಡ್ರಿ. ಇಬ್ಬರು ಜೋಡ ಆದ್ರಂದ್ರೆ ಮಾಮ ಏನೋ ಅಲ್ಲೇ ಇರ್ತಾನೆ. ಇವನಿಗೆ ಫುಲ್ ಖುಷಿ ನಮ್ಮ ಅಣ್ಣ ಬಂದ್ರೆ ನೋಡ್ರಿ. ನಾನು ಬೇಕಾಗೇ ಇಲ್ಲ ಅವ್ನಿಗೆ. ಇಬ್ಬರು ಮಾತು ಕೂತ್ಬಿಡ್ತಾರೆ ಈಗ ಬಸ್ನಾಗ ಊರಿಗೆ ಹೋಗುತ್ತಾನ ನೋಡ್ರಿ. ಈಗ ಫೈನಲಿ ಸೀಟ್ ಅಂದ್ರೆ ಸಿಕ್ತು. ಹಂಗೆ ಹಿಂಗೆ ಮಾಡಿ ರಶ್ ಇತ್ತು. ಬಟ್ ಎಷ್ಟೊತ್ತನ ನೋಡ್ರಿ ಆಗಲೇ 2-3 ಬಸ್ ಬಂದು. ಅವಾಗೆಲ್ಲ ವೆಯ್ಟ್ ಮಾಡಿದೆ ನಮ್ಮ ಅಣ್ಣ ಬರಲಿಲ್ಲ. ಈಗ ಬಂದ ಮ್ಯಾಗ ಅರ್ಧ ತಾಸು ಮ್ಯಾಗ ಬಂದು ನೋಡ್ರಿ ಬಸ್ ನೋಡ್ರಿ. ಈಗ ಮಾಮ ಹಳೆ ಫುಲ್ಲು ಜೋಸ್ವಾಗಿ ಕೂತಿದ್ರು. ಹಂಗೆ ಹಿಂಗೆ ಮಾಡಿ ಆಲ್ರೆಡಿ ಬಾಗೇವಾಡಿನೂ ಬಂತು ನೋಡ್ರಿ. ಈಗ ಹೆಂಗೆ ಬಾಗೇವಾಡಿ ಬಂತು ಅಂತ ಗೊತ್ತಾಗಲಿಲ್ಲ ಇವರಿಬ್ಬರು ಗದ್ದಲ್ದಾಗ. ಆದ್ರೆ ನೋಡ್ರಿ ನಾ ಬಾಗೇವಾಡಿಗೆ ಹೋಗ್ಬೇಕಂತ ಅನ್ಕೊಂಡೆ. ಬಟ್ ಆದ್ರೆ ನಮ್ಮ ಅಣ್ಣ ಅಂದ್ರೆ ಸುಮ್ಮನೆ ನಾ ಈವ್ನಿಂಗ್ ಆಗೈತಿ ಮತ್ತೆ ಯಾಕೆ ಬಾಗೇವಾಡಿಗೆ ಬಂದು ಮತ್ತು ವಾಪಸ್ ಹೂನಿಪ್ರಿಗೆ ಹೋಗಿ ನಾನು ಈ ಕಡೆಯಿಂದ ಹೋಗ್ಬಿಡು ಡೈರೆಕ್ಟಾಗಿ ಕತ್ಲಾಗೆ ಅಂತಂದು. ಹಾಗಾಗಿ ಅವ್ರನ್ನ ನಮ್ಮ ಅಣ್ಣನ ಅಲ್ಲೇ ಇಳಿಸ್ಕೊಂಬಿಟ್ಟು ಈಗ ಹೂನಿಪ್ರಿಗೂ ಬಂದೀವಿ ನೋಡ್ರಿ. ಈಗ ನಮ್ಮ ಆಶಾ ತಂಗಿ ಆಶಾ ಅದಲ್ರಿ ಆಶಾರ ಮನೆಯವ್ರು ಬಂದಾರ ನೋಡ್ರಿ. ಅವ್ರಿಗೆ ಕಾರ್ ತೊಗೊಂಡು ಕರೀಲಕ್ಕ
ಅಂದ್ರೆ ಅವ್ರು ಊರು ಬಿಟ್ಟು ಒಳಗಡೆ ಆಗತ್ತೆ ಅವ್ರ ಮನೆ ನೋಡ್ರಿ. ಇದು ಹೂವಿನಿಪ್ರಿಗೆ ಬಂದು ಇಳ್ಕೊಂಡು ಹೊಂಟಿ ನೋಡ್ರಿ. ನಾ ಆ್ಯಕ್ಚುಲಿ ಬಾಗೇವಾಡಿಗೆ ಒಂದು ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ನೆಕ್ಸ್ಟ್ ಹೂವಿನಿಪ್ರಿಗೆ ಹೋಗ್ಬೇಕಂತ ಮಾಡಿದ್ದೆ ಎಳಮಸಿಗೆ. ಬಟ್ ಲೇಟ್ ಆಗಿತ್ತು, ಹಾಗಾಗಿ ಡೈರೆಕ್ಟ್ ಅದೇ ಬಸ್ಸಿಗೆ ಮತ್ತೊಂದು ಟಿಕೆಟ್ ತಪ್ಸ್ಕೊಂಬಿಟ್ಟೆ ನೋಡ್ರಿ. ಅಲ್ಲೇ ಬಾಗೇವಾಡಿಯಿಂದ ಹೂವಿನಿಪ್ರಿಗೆ ಡೈರೆಕ್ಟಾಗಿ ಇದು ಅದೇ ಬಸ್ ಹೋಗ್ತಿತ್ತು. ಹೆಂಗೋ ತೊಗೊಂಡು ಹೊಂಟಿ ನೋಡ್ರಿ. ಇದು ಹೂವಿನಿಪ್ರಿಗೆ ನೋಡ್ರಿ ನಾವು ಬಂದಿದ್ದು. ಈಗ ಚಿನ್ನು ಅಂತೂ ಫುಲ್ಲು ಖುಷಿ. ಈಗ ಅಲ್ಲಿ ಕಾರ್ ಒಳಗೆ ಹತ್ತಿಂದ ಹೇಳಕತ್ತಾನ, ಅಮ್ಮ ನಂಗೆ ಹೂವಿನಿಪ್ರಿಗೆ ಭಾಳ ಇಷ್ಟ ಅಮ್ಮ, ನಾ ಬಾಗೇವಾಡಿಗೆ ಹೋಗಲ್ಲಮ್ಮ ಅಂತೇಳಿ. ಏನಾರು ಅವಶ್ಯಕತೆ ಇದ್ದಾಗ ಅವನು ಭಾರಿ ಡೈಲಾಗ್ ಹೊಡಿತಾನೆ. ಅವ್ರ ಪಪ್ಪ ಬೇಕಾಗದಾಗ ಹಂಗೆ, ಅವ್ರ ಮಾಮ ಇದ್ದಾಗ ಹಂಗೆ. ಮತ್ತು ಈ ಹೂವಿನಿಪ್ರಿಗೆ ಹೋಗಿ ಇಷ್ಟ ಐತಿ, ಅದಕ್ಕೆ ಹೂವಿನಿಪ್ರಿಗೆ ಬಂದರೆ ಇಷ್ಟು ಖುಷಿ ಪಡತ್ತ ನೋಡ್ರಿ. ಅದ್ರಾಗ ಇಲ್ಲಿ ಹೂವಿನಿಪ್ರಿ ಒಳಗೆ ನೋಡ್ರಿ ಇವರೆಲ್ಲರೂ ಇರ್ತಾರೆ. ಆದ್ಯ ಸಾನು ಅದು ಅವ್ರ ಜೊತೆ ಎಲ್ಲ ಆಟ ಆಡೋಕೆ ಫುಲ್ಲು ಖುಷಿ ಅವನಿಗೆ. ನೋಡ್ರಿ ಇಲ್ಲಿ ಫುಲ್ ಕಿಡ್ಡೀಸ್ ಗ್ಯಾಂಪ್ ಹ್ಯಾಂಗ್ ಕೊಡೈತಿ. ಇಷ್ಟರು ಒಂದೇ ಗುಂಪು ಕಾಣಕತ್ತಾರ. ಇಷ್ಟರು ಫುಲ್ ಮಜಾ ಮಾಡ್ತಾರೆ. ಈಗ ಅವನು ಸ್ವಲ್ಪ ಚೇಂಜ್ ಇರಲಿ ಅಂತ ಕರ್ಕೊಂಬಂದಿ ನೋಡ್ರಿ. ಯಾಕಂದ್ರೆ ಪ್ರತಿ ಸಲ ಅಲ್ಲೇ ಸ್ಕೂಲ್ಗೆ ಹೋಗೋದು, ಮನೆಯೊಳಗೆ ಇರೋದು ಅದೇ ಬಿಜಾಪುರ ಒಳಗೆ ಅದೇ ಇರ್ತದೆ ಕಂಟಿನ್ಯೂ ಆಗಿ. ಅದಕ್ಕೆ ಸ್ವಲ್ಪ ಅವನಿಗೂ ಚೇಂಜ್ ಅನ್ನಿಸ್ತದೆ, ಹಳ್ಳಿ ವಾತಾವರಣನೂ ಸ್ವಲ್ಪ ಇದು ಆಗಲ್ಲ ಅಂತೇಳಿ ಕರ್ಕೊಂಬಂದಿ. ನಾವು ಯಾವಾಗಲೂ ಸ್ಕೂಲ್ ಇರ್ತೈತಿ, ಸ್ಕೂಲ್ ಬಿಡ್ಸೋದು ಆಗತ್ತಂತೆ ಕರ್ಕೊಂಬರ್ತಿದ್ದಿಲ್ಲ. ಬಟ್ ನಾಳೆ ಹೆಂಗೂ ಸ್ಟ್ರೈಕ್ ಇತ್ತು ನೋಡಿ. ಇದು ಆ್ಯಕ್ಚುಲಿ ಲಾಗ್ ಲೇಟಾಗಿ ಹಾಕಾಕತ್ತೀನಿ ನಾನು, ಲೇಟಾಗಿ ಅಪ್ಲೋಡ್ ಮಾಡಾಕತ್ತೀನಿ ನೋಡಿರಿ. ಇಲ್ಲ ಯಾಕಂದ್ರೆ ಕೆಲವೊಂದು ಇದು ಎಡಿಟ್ ಮಾಡೋ ಇದ್ದು, ಹಂಗಾಗಿ ಲೇಟ್ ಆಯಿತು. ಅವ್ರ ಮನೆ ಬಂತು ನೋಡ್ರಿ, ಆಶಾರ ಮನೆ ಕತ್ಲೆ ಆಯ್ತು ನೋಡಿ ಬರ್ಬೇಕಾದ್ರೆ. ಬರೀ ಹೋಗಮ್ಮ ಈಗ ಕಂಟಿನ್ಯೂ ಮಾಡ್ತೀನಿ ಅಂತ ವಿಡಿಯೋ. ಅಯ್ಯವ ಒಂದು ನೋಡ್ಬೇಕು ನೀ ಅನ್ನ ಬಾಗೇವಾಡಿ ಹೋಗಂಬಾರು ಅಂದ್ರೆ ಬರಲ್ಲ ಆತ. ಬಂದು ಹೂವಿನಿಪ್ರಿಗೆ ಅದೇ ಬಿಟ್ಟ ನೋಡ್ರಿ. ಫೈನಲಿ ಹೂವಿನಿಪ್ರಿಗೆ ಬಂದ್ವಿ. ಬಾಗೇವಾಡಿಗೆ ಹೋಗಿ ಇಳ್ಕೊಬೇಕಂತ ಅಂದ್ಕೊಂಡೆ, ಅದ್ರ ಬಾಗೇವಾಡಿಗೆ ಇಳಿದ್ರಿ ಅಲ್ಲ ಈವ್ನಿಂಗ್ ಲೇಟೇ ಆಗ್ಬಿಡ್ತು ನಾವು ಟೈಮ್. ಯಾಕಂದ್ರೆ ನನ್ನ ಬಸ್ ಸ್ಟ್ಯಾಂಡ್ ಒಳಗೆ ಅರ್ಧ ಗಂಟೆ ವೇಟ್ ಮಾಡಿದ್ವಿ. ನಾವನ್ನ ಬರ್ಬೇಕಾದ್ರೆ ಲೇಟ್ ಮಾಡ್ದೆ, ಹಂಗಾಗಿ ಬಾಗೇವಾಡಿಗೆ ಏನು ಹೋಗಲಿಲ್ಲ, ಡೈರೆಕ್ಟ್ ಹೂವಿನಿಪ್ರಿಗೆ ಬಂದೆ ನೋಡ್ರಿ ಮಾಸ್ಟಾರ್ ಊರಿಗೆ. ಯಾಕಂದ್ರೆ ನಾಳೆ ಎಳಮಸಿ ಇತ್ತಲ್ಲ, ಎಳಮಸಿ ಬಂದಿ ನೋಡ್ರಿ. 2 ದಿನ ಲೀವ್ ಇತ್ತು. ಹಾಯ್ ಮಾಡಲ್ಲರಿಗೆ ಬರೀ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ. ನಮ್ಮ ತಂಗಿ ನಮ್ಗೆ ಅವಲಕ್ಕಿ ಚೂಡ ಆಮೇಲೆ ಚುಮರ್ ಸೋಡಾ ಹಾಕೊಟ್ಟ ನೋಡ್ರಿ. ಇಲ್ಲಿ ನಮ್ಮ ಜಯಶ್ರೀ ಅಂದರೆ ನಮ್ಮ ತಂಗಿ ನಗ್ಯಾನಿ ಚುಮರ್ ಸೋಡಾ ಮಾಡಿಲ್ಲಂತ ಅವ್ರ ಮನೆಗೆ ಬಂದಿದ್ವಿ. ಈ ಕಡೆ ಆಶಾ ಅವಲಕ್ಕಿ ಚೂಡ ಹಾಕೊಟ್ಟ ನೋಡ್ರಿ. ಬರೀ ಎಲ್ಲರೂ ಚೂಡ ತಿನ್ನುವಂತ ಅವ್ರ ಅತ್ತಿಯರು ನೋಡ್ರಿ ಇವರು. ನೋಡ್ರಿ ಹೂವಿನಿಪ್ರಿಗೆ ಬಂದಿವಲ್ಲ. ಈಗ ನೋಡ್ರಿ ನೆಕ್ಸ್ಟ್ ಇವತ್ತು ಆ್ಯಕ್ಚುಲಿ ಉತ್ತರ ಕರ್ನಾಟಕ ಸೈಡ್ ನಾವು ಆಚರಣೆ ಮಾಡೋದು ನೋಡ್ರಿ ಕಾಯಿಪಲ್ಯ ಸೋಸೋ ದಿನ ಅಂತ ಮಾಡ್ತಾರೆ. ಹಳ್ಳಿಗಳೆಲ್ಲ ಆದಷ್ಟು ಜಾಸ್ತಿ ಮಾಡ್ತಾರೆ ನೋಡ್ರಿ. ಬಿಜಾಪುರ ಒಳಗೆ ನಾವೇನು ಮಾಡಲ್ಲ ಜಾಸ್ತಿ ಇಷ್ಟ, ಯಾಕಂದ್ರೆ ಅಲ್ಲೇನು ಹೊಲ ಇಲ್ಲ, ಹಂಗಾಗಿ ಮಾಡಂಗಿಲ್ಲ ನೋಡ್ರಿ. ಹೂವಿನಿಪ್ರಿ ಒಳಗೆ ಕಾಯಿಪಲ್ಯ ಸೋಸೋ ದಿನ ಅಂತ ಹಂಗಾಗಿ ಎಲ್ಲ ಸೂಡ್ಗಳು ತಂದಾರ ನೋಡ್ರಿ. ಕಾಯಿಪಲ್ಯ ಸೋಸೋದು ದಿನ ಅಂತ ಇವತ್ತು ಸ್ಪೆಷಲಾಗಿ ಎಲ್ಲ ಥರ ಕಾಯಿಪಲ್ಯ ಸೋಸಾದ್ರ. ಮೆಂತೆ ಪಲ್ಯ, ಅದ್ಯಾವುದು ಕಿರ್ಸಾಲಿ, ಪುಂಡಿ ಪಲ್ಯ ಎಲ್ಲ ಅದಾವ ನೋಡ್ರಿ, ಸೋಸಾಕತ್ತಾರ ನೋಡ್ರಿ. ಇಲ್ಲಿ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಮಾಡ್ತಾರೆ, ಈ ಸೈಡು ಆ ಕಡೆ ಸೈಡ್ ಏನು ಗೊತ್ತಿಲ್ಲ ನೋಡ್ರಿ. ಉಳ್ಳಾಗಡ್ಡಿ ನೋಡ್ರಿ. ಫೈನಲಿ ಎಲ್ಲ ಕಾಯಿಪಲ್ಯ ಸೋಸಿದ್ರು ನೋಡ್ರಿ. ಐತಿ ಇಷ್ಟು ಥರ ನೋಡ್ರಿ. ಹೇಳ್ದಲ್ಲ ಕಾಯಿಪಲ್ಯ ಎಲ್ಲ ಸೋಸಿ ನೋಡ್ರಿ. ಅಣ್ಣ ತಂಗಿ ಊಟ ಮಾಡತ್ತಾರ ಅವರು ನೋಡ್ರಿ. ಸಾನು ಊಟ ಮಾಡತ್ತ. ಹಾಯ್ ಮಾಡಿ ಸಾನು, ಊಟ ಮಾಡೋ ಬಾತೇವೆ ಎಲ್ಲರಿಗೆ ನೋಡ್ರಿ. ಬಂದ ತಮ್ಮ ಸೌತೆಕಾಯಿ ತೊಗೊಂಬಂದ ನೋಡ್ರಿ. ಅವ್ನಿಗೆ ಸೌತೆಕಾಯಿ ಅಂದ್ರೆ ಭಾಳ ಇಷ್ಟ. ಹೋಗಿ ನೋಡ್ರಿ ತಾತಿಂದಲೇ ಎಲ್ಲಿ ಹೋಗಿ ತಕ್ಕಿಗೆ ತೊಗೊಂಬಂದ. ಏನು ತೊಗೊಂಬಂದು ಒಳಗೆ ಹೋಗ್ಚಿನು? ಸೌತೆಕಾಯಿ ಅಂದ್ರೆ ಭಾಳ ಇಷ್ಟ ನಿನ್ಗೆ ನೋಡ್ರಿ. ಒಟ್ಟು ಶಿಸ್ತನೆ ಕುತ್ಕೊಂಡು ನಮ್ಮ ಸಾನುನ ಫಸ್ಟ್ ಬರ್ಡೇ ಗಿಫ್ಟ್ ನೋಡ್ರಿ. ಇದು ಟೇಬಲ್ ಇನ್ನೂ ಇಟ್ಟಾರ ಕಾಯ್ಕೊಂಡು. ಊಟ ಮಾಡಕ್ಕೆ ಕರೀಲ್ಲ ಎಲ್ಲರಿಗೆ, ಎಲ್ಲರೂ ಬರ್ರಿ ಊಟ ಮಾಡಮ್ಮು ಅಂತೇಳಿ. ಖಾನಕಾವ್ ನೋಡ್ರಿ, ಹಿಂದಿ ಅರ್ಧ ಮುರ್ಧ ಹಿಂದಿ ಮಾತಾಡ್ತಾ ನೋಡ್ರಿ ಚಿನ್ನು. ಏನಂದಪ್ಪಿ? ಕಾನೆ ಕಾವು ನೋಡ್ರಿ. ನಾವೇನೋ ಟಿ ವಿ ನೋಡ್ಕೊಂಡು ಕೂತೀವಿ. ಅಲ್ಲ ಆಶಾ ಅಡುಗೆ ಏನೋ ಮಾಡತ್ತಾಳ. ಬರೀ ನೆಕ್ಸ್ಟ್ ಊಟ ಮಾಡುವ ಸಿಗ್ತೀನಂತ. ನಾ ಅಡುಗೆ ಎಲ್ಲ ರೆಡಿ ಮಾಡಾಕತ್ತಾರ ನೋಡ್ರಿ. ಊಟ ಟೈಮ್ ಆಯ್ತು. ಈಗ ಚಿನ್ನೋದೆಲ್ಲ ಊಟ ಮಾಡಿದ್ರು ಸಜ್ಜಿ ರೊಟ್ಟಿ ಹಿಂಡಿ ಏನೇನೋ ತಿಂದ್ರು ನೋಡ್ರಿ. ಇಲ್ಲಿ ನಮ್ಮ ತಂಗಿ ದೋಸೆ ನಾವು ಬರ್ತೀವಂತೇಳಿ ದೋಸೆ ಹೈಟ್ ಹಾಕಿಲ್ಲ ಅಂತ ಬೆಳಗ್ಗೆನೆ ಕಲ್ಸಿಟ್ಟು ಸಾಯಂಕಾಲ ಮಾಡ್ಬೇಕಂತೇಳಿ ಬರೀ ಊಟ ಮಾಡೋಣಂತ ದೋಸೆ ನೋಡ್ರಿ. ಮಾತ್ರ ಬಂದಾಗಿಂದ ಸೈಕಲ್ ಹಿಡ್ಕೊಂಡು ಕೂತ್ಬಿಟ್ಟಾನ. ಸೈಕಲ್ ಇದ್ರೆ ಮುಗೀತು ನೋಡ್ರಿ. ನಾವು ಮೊದಲು ಇವತ್ತು ಬಿಗ್ ಬಾಸ್ ಇಂಟ್ರೆಸ್ಟಿಂಗ್ ಐತೆ ನೋಡ್ರಿ. ಇವತ್ತು ಯಾರು ಹೋಗ್ತಾರೆ ಗೊತ್ತಿಲ್ಲ ನೋಡ್ರಿ. ಮಸ್ತ್ ಐತಿ ಇವತ್ತು ಬಿಗ್ ಬಾಸ್. ಬರೀ ದೋಸೆ ತಿನ್ನುವಂತ. ಚಿನ್ನು ಈಗ
ನೋಡ್ರಿ ಬಿಗ್ ಬಾಸ್ ನೋಡ್ಕೋತ ಚಾ ಕುಡಾಯ್ತೇವೆ ಭಾಳ ಫೀಲ್ ಆಗತೈತಿ ಇವತ್ತು ನೋಡ್ರಿ. ಯಾಕಂದ್ರೆ ನಮ್ಮ ಫೇವ್ರೇಟ್ ಕಂಟೆಂಟ್ ಆಗಿದ್ಲು ಐಶ್ವರ್ಯ ಅವರು. ಅವ್ರು ಹೋಗ್ಯಾರಲ್ಲ, ಹಾಗಾಗಿ ಭಾಳ ಫೀಲ್ ಆಗ್ತದೆ. ನಮ್ಮ ಫ್ಯಾಮಿಲಿ ಒಳಗೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗ್ತದೆ ನೋಡ್ರಿ ಐಶ್ವರ್ಯ ಅವ್ರು. ನಮ್ಮ ಮನ್ಯಾಗ ನಮ್ಮ ಮಮ್ಮಿಗೆ ಆಯಿತು, ಆಮೇಲೆ ಎಲ್ಲರಿಗೂ. ಬಟ್ ಅವ್ರು ಇವತ್ತು ಹೋದ್ರು, ಹಾಗಾಗಿ ಭಾಳ ಫೀಲ್ ಆಗ್ತದೆ. ನಿಮ್ಗೆ ಯಾರಿಗೆಲ್ಲ ಐಶ್ವರ್ಯ ಅವ್ರು ಇಷ್ಟ ಆಗ್ತಾರೆ ಮತ್ತು ಯಾರು ಗೆಲ್ಲಬೇಕು ಅಂತೇಳಿ ಕಮೆಂಟ್ ಮಾಡಿರಿ. ಬರೀ ಚಾ ಕುಡ್ಕೋತಾ ಇವತ್ತಿನ ಲಾಗ್ ಎಂಡ್ ಮಾಡ್ತೀನಿ. ಇವತ್ತಿನ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್. ನಾಳೆ ಎಲ್ಲ ಮಸಿಗೆ ಹೋಗೋ ವಿಡಿಯೋನ ನೋಡೋಂಥದ್ದು, ಅದಕ್ಕಾಗಿ ಕಾಯ್ತಾರೆ.